ಅದರಲ್ಲಿ ಡಾಕ್ಟರ್ಸ್ ಒಬ್ಬರು. ಡಾಕ್ಟರ್ಗಳು ಹೆಚ್ಚಾಗಿ ನಗಲ್ಲ. ಡಾಕ್ಟರ್ ನಕ್ಕರೆ ಪೇಷಂಟ್ ಗಾಬರಿ ಆಗಿಬಿಡ್ತಾರೆ. ಏನಿ ಡಾಕ್ಟ್ರು ಎಲ್ಲ ಲೈಟಾಗಿ ತಗೋತಾನೆ. ಹಾಗಂತ ಅವ್ರ ಮುಂದೆ ಸೀರಿಯಸ್ ಆಗೂ ಇರೋ ಹಾಗಿಲ್ಲ. ನಿಮಗೆಲ್ಲ ಗೊತ್ತದ, ಓ ನಿನಗೇನಪ್ಪ ಕ್ಯಾನ್ಸರ, ಓ ಮೈ ಗಾಡ್ ಕಷ್ಟಪ್ಪ, ಭಾಳ ಕಷ್ಟ, ಹಿಂಗೆಲ್ಲ ಅನ್ನಬಾರ್ದು. ಏನೇ ಆಗಲಿ ನಮ್ಮ ಹಳ್ಳಿಗಳ ಕಡೆ ಡಾಕ್ಟರ್ ಇರ್ತಾರೆ, ನಿನಗೇನೂ ಆಗಿಲ್ಲ ಅಂತಲೇ ಶುರು ಮಾಡ್ತಾರೆ. ಅವನಿಗೆ 18 ಕಾಯಿಲೆಗಳಿರ್ತಾವೆ. ಆದರೂ ಅವನು ಹೇಳೋದು, ನಮ್ಮ ಮಹಾಮನಿಯವರು ಊರಲ್ಲಿ ಡಾಕ್ಟರ್ ಇದ್ದಾರೆ ಅವರು, ಅವ್ರ ಹೆಸರು ರಾಜ್ಕುಮಾರ್ ಅಂತ ಹೆಸರು, ಅವ್ರ ಹೆಸರೇ ರಾಜ್ಕುಮಾರ್. ಅವ್ರು ಫಸ್ಟ್ ಬೆಂಚ್ ಹೇಳೋದು, ಯಾರು ಹೇಳಿದ್ರು ನಿನಗೆ ಐತೆ ಅಂತ, ನಿನಗೆ ಹೊಟ್ಟೆ ಹೀಗಿದೆ, ಎಲ್ಲಿ ತೋರಿಸಿ ಮಧ್ಯೆ ನಾ ಆರಾಮ್ ಮಾಡ್ತಾನೆ. ಇದು ಅವರ ಧ್ಯೇಯವಾಕ್ಯ. ಅರ್ಧಕ್ಕರ್ಧ ಅವನು ಖುಷಿಯಾಗಿಬಿಡ್ತಾನೆ. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ಹೇಳೋ ಮಾತಿದೆ, ಏನು, ಬಿಟ್ಟಿ ರೋಗಿಗೆ ಆತ್ಮವಿಶ್ವಾಸವನ್ನು ತುಂಬುವನೇ ನಿಜವಾದ ಡಾಕ್ಟರ್ ಅಂತ. ನಿಮಗೇನೂ ಆಗಿಲ್ಲ ಕಣಯ್ಯ ಅಂತ ಹೇಳೋದಿದೆಯಲ್ಲ, ಅದು ಅವನ ಫಸ್ಟ್ ಮೆಡಿಸಿನ್. ನಾನಿದ್ದೀನಿ ಅಂತ ಹೇಳೋದಿದೆಯಲ್ಲ, ಅದು 2ನೇ ಪ್ರೊಟೆಕ್ಷನ್. ನೀನು ಖಂಡಿತ, ನಾನು ನನ್ನ ಟೈಮಲ್ಲಿ ಹೇಳ್ತೀನಿ, ಮೊದಲು ಮಹಾಮನಿ ಜೋಶಿಯವರು ಮಿಮಿಕ್ರಿ ಮಾಡ್ತಾರೆ ನೋಡಿ, ಪಾಪ ಕೈ ಹಿಡ್ಕೊಂಡು ಎಷ್ಟು ಕಷ್ಟಪಡ್ತಿದ್ದಾರೆ, ನೀವು ಮುಂದೆ ಚೇರ ಕೂತ್ರೆ ಒಳ್ಳೆ ಸರ್, ಇಲ್ಲ ಇಲ್ಲಿ ಬನ್ನಿ ಸರ್ ಖಾಲಿ. ಇವತ್ತು ಯಾಕೋ ಸೂರ್ಯ ನಮ್ಮ ಮೇಲೆ ಮುನಿಸ್ಕೊಂಡಾಗಿದೆ. ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ, ನೀವು ಕೊಟ್ಟಂಥ ಆತಿಥ್ಯ ನಮ್ಗೆ ಯಾವಾಗಲೂ ಸದಾ ನೆನಪಲ್ಲಿ ಉಳಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಂತೇಳಿ ಹಂಗ ಕಳಿಸ್ಬಾರ್ದು. ಇಷ್ಟ ಅಂದ್ರೆ ಸರ್ ಇನ್ನೇನು 12 ಇರ್ಕೊಂಡ್ಬಾರ್ದು. ನಮ್ಮ ಮಂಜುನಾಥ್ ಸರ್ ಅವ್ರು ಫೋನ್ ಮಾಡಿ ಕೇಳಿದ್ರು, ಸರ್ ಪೇಮೆಂಟ್ ಎಷ್ಟು ನಿಮ್ದು ಅಂತ ಕೇಳಿದ್ರು. ಪೇಮೆಂಟ್ 2 ಸರ್, ನನ್ನ ಜೊತೆ ಇನ್ನೂ 2 ಕಲಾವಿದರು ಯಾರು ಬರ್ತಾ ಇದ್ದಾರೆ ಅಂದರೆ, ನಿಮ್ಮ ಗುರುಗಳಂತ ಪ್ರಾಣೇಶ್ ಅವರು, ಜೋಶ್ ಅವರು ಬರ್ತಾ ಇದ್ದಾರೆ. ಇಷ್ಟ ಅಂದ ತಕ್ಷಣ ಒಂದೇ ಮಾತು ಹೇಳಿದೆ ನಾನು, ಸರ್ ಅವ್ರು ಎಷ್ಟು ತೊಗೊತಾರೆ ಅವ್ರಿಗಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ ಅಂದೆ ನಾನು. ಇಷ್ಟು ಅಂದ ಕೂಡಲೇ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ರೀ ನಗ್ಲಕ್ಕೈತ್ರ ಅಂದೆ, ಏನಿಲ್ಲ ರೀ ಪ್ರಾಣೇಶ್ ಅವರು ಜೋಶ್ ಅವರು ತೊಗೊಳೋದ 100 ರೂಪಾಯಿ ಅಂದ್ರೆ ಅವರು, ಅಂದ್ರೆ ನೀವು ಪುಕ್ಸಟ್ಟೆ ಬಂದು ಅದಕ್ಕೆ ಖುಷಿಯಾಗಿರ್ತಾವೆ. ಭಾಳ ಸಂತೋಷ. ನಾವು ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಒಂದು ಇಷ್ಟು ಹಾಸ್ಯದ ಮಾತುಗಳನ್ನು ಆಡಿ ತಮ್ಮನ್ನೆಲ್ಲ ಒಂದು ಏನು ಎನ್ಕರೇಜ್ ಅಂತಂತಾರೆ, ಏನಂತಾರೆ ಅದು ಗೊತ್ತಿಲ್ಲ. ನಮ್ಮ ರಾಜೀವ್ ಸರ್, ಕಿರಣ್ ಸರ್ ಅವರು ಈ ಆರೋಗ್ಯ ಸುಧಾರಿಸಲಿಕ್ಕೆ ನಗು ಅನ್ನೋದು ಒಂದು ಒಳ್ಳೆ ಮೆಡಿಸಿನ್ ಅಂತ ಹೇಳಿದರು. ನಿಜವಾಗಿ ಅದು ಒಂದು ಒಳ್ಳೆ ಮೆಡಿಸಿನ್. ಈ ಆಸ್ಪತ್ರೆಯಲ್ಲಿ ಕೂಡ ಭಾಳಷ್ಟು ಘಟನೆಗಳು ಆಗ್ತವೆ. ಒಬ್ಬ ಆಪರೇಷನ್ ಥಿಯೇಟರ್ನಿಂದ ಓಡಿ ಹೋದ, ಹೊರಗಡೆ ಅವ್ರ ಸಂಬಂಧಿಕರಿದ್ದರು, ಒಬ್ಬ ಭೇಟಿ ಆದ, ಯಾಕೆ ಓಡಿ ಬಂದಿಲ್ಲ, ಏನಿಲ್ಲ ಸಣ್ಣ ಆಪರೇಷನ್ ಅದ ಅನ್ಸಬೇಡ ಅಂತಂದು ಸಿಸ್ಟರ್ ಅಂತಂದು. ಕರೆಕ್ಟ್ ಹೇಳಿರಲ್ಲ, ಅದಕ್ಕೇನು ತಪ್ಪದ, ನನಗೆ ಹೇಳಿಲ್ಲ ಡಾಕ್ಟ್ರಿಗೆ ಹೇಳ್ಯಾರ, ಸಣ್ಣ ಆಪರೇಷನ್ ಅದ ನೀ ಅನ್ಸಕ್ಕೆ ಹೋಗ್ಬೇಡ ನೀ ಮಾಡಂತ ಹೇಳ್ಯಾರ. ನನಗೆ ಅನಿಸಿಕೆ ಆಯ್ತು, ಡಾಕ್ಟ್ರಿಗೆ ಹೇಳಿದ್ಮೇಲೆ ನನಗೆ ಹೆಂಗೆ ಅಂತ. ಹಿಂಗೆ ಭಾಳ ವಿಚಿತ್ರವಾದಂಥ ಘಟನೆಗಳು ನಡೀತಾವೆ ನಮ್ಮ ಕಡೆ. ಉತ್ತರ ಕರ್ನಾಟಕದಲ್ಲಿ ನೋಡ್ಬೇಕು ನೀವು, ನಿನಗೇನು ಬ್ಯಾನ್ ಆಗಿದೆ ಅಂತ ಕೇಳ್ತಾರೆ, ಏನು ತ್ರಾಸ ಆದಂತ. ಅದಕ್ಕೆ ಪೇಷಂಟ್ಗಳು ಏನಂತಾವ, ನೀನ ಕಂಡುಹಿಡಿಬೇಕಂತವ್. ಇಲ್ಲೋ ನೀ ಹೇಳ್ತಾನೆ ಗೊತ್ತಾಗಿಲ್ಲ ನನಗೆ ಏನು ತ್ರಾಸ ಆದಂಬೋದು ಹೇಳು, ನಾ ಹೇಳ್ತೀನಿ ಫೀಸ್ ಕಡಿಮೆ ಮಾಡ್ಬೇಕಂತವ್. ಈ ಥರ ಪೇಷಂಟ್ಗಳು ಅದಾವ್ರಿ. ಒಬ್ಬ ಪೇಷಂಟು ಆಸ್ಪತ್ರೆ ಮುಂದ್ಗಡೆ ಹೋಗ್ತಾ ಇಲ್ಲ, ಭಾಳ ದಿವಸ ಆಗಿತ್ತು ಆಸ್ಪತ್ರೆಗೆ ಹೋಗಿಲ್ಲ ಅಂತ ತಿಳ್ಕೊಂಡು ಒಳಗಡೆ ಬಂದ. ಡಾಕ್ಟ್ರ್ ಕೇಳಿದ್ರು ಸಹಜವಾಗಿ, ಆರಾಮಿದ್ದೇನಪ್ಪ, ಆರಾಮಿದ್ದೆ ಸರ್. ಆಪ್ರೇಷನ್ ಆದ್ಮೇಲೆ ಆರಾಮಿದ್ದಿಲ್ಲ, ಹೊಟ್ಟೆ ಆಪ್ರೇಷನ್ ಮಾಡಿದ್ದೆ ನನಗೆ, ಬಿಲ್ಕುಲ್ ಆರಾಮಿದ್ದಿದ್ರಿ. ಆದರೆ ಒಂದು ಸ್ವಲ್ಪ ಸಣ್ಣ ಸಮಸ್ಯೆ ಆಗಲಾಗ್ತದೆ, ಅವಾಗ ಹೊಟ್ಟೆ ಚುಚ್ಚಿದಂಗೆ ಆಗ್ತದೆ ಯಾಕೋ ಏನು. ಹೌದಾ, ಆಪ್ರೇಷನ್ ಮಾಡಿದ್ಮೇಲೆ ಹಂಗೆಲ್ಲ ಆಗಂಗಿಲ್ಲ, ಎಕ್ಸ್ರೇ ತೆಗೆಬಂತ ನೋಡಿದ್ರು, ಹ್ಯಾಂಡ್ ಗ್ಲೌಸ್ ಒಳಗಾದ್ರೆ. ಡಾಕ್ಟರ್ ಅಂದರು, ನೋಡಪ್ಪ ಹ್ಯಾಂಡ್ ಗ್ಲೌಸ್ ಒಳಗೆ ಬಿಟ್ಟಿನಿ, ಆಪ್ರೇಷನ್ ಮಾಡಿ ತಕ್ಕೊಂತೀನಿ ಅಂದ್ರೆ. ಅದಕ್ಕೆ ಪೇಷಂಟ್ ನಮ್ಗೆ ಎಂತ ಹುಚ್ಚಿದ್ರಿ, 50 ರೂಪಾಯಿ ಕೊಡ್ತೀನಿ ಹೊಸ ತೊಗೊಂಡಂತವ. ಈ ಥರ ಪೇಷಂಟ್ಗಳು ಕೂಡ ಇರ್ತಾವ, ಭಾಳ ವಿಚಿತ್ರವಾದಂಥದ್ದು. ಈ ಎಕೋ ಅಂತ ಕೇಳಿದೆ, ಅದು ಕೊಡ್ತೀನಿ ಅಂದರು, ಅವರು ಕೊಟ್ಟಿಲ್ಲ, ಅದು ನಮ್ಗೆ ಗೊತ್ತಾಗ್ತದೆ. ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ರಜೆ ಕೊಡ್ತಿದ್ದಿಲ್ಲ. ನಿಮ್ಮ ಟ್ಯಾಲೆಂಟ್ ಏನು ಹೇಳಬೇಕು, ಅವರು ಒಂದು ಪ್ರಶ್ನೆ ಕೇಳಬೇಕು, ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು. ಒಬ್ಬ ಹುಡುಗ ಬಂದ ರಜೆ ಕೊಡಿ ಅಂತ, ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸರ್, ಅವ್ರದ್ದೊಂದು ಡೈಲಾಗ್ ಹೇಳ್ತೀನಿ, ಹೇಳು. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆಳೀತಾ ಇರೋ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶ ವೃಕ್ಷದ ಕರೋರಕ್ಕೆ ಸಿಕ್ಕಿ ನಿರ್ಣಾಮವಾಯಿತು ಅಂತ ಹೇಳಿದ್ರು.
ಅದೇ ವಂಶವೃಕ್ಷ ಬಿದ್ದು ಮತ್ತೆ ಚಿಗಿರಿ ತಲೆಗೆ ಎತ್ತಿ ನಿಂತಿದೆ. ಪೂರ ಹೋಗ್ಬಿಡ್ತು ಸೌಂಡ್.